ಪೃಥ್ವಿರಾಜ್ ಬರ್ತಿದ್ದಂತೆ ಅಂಜು ಸಂತೋಷವಾಗಿ ಕಾಲೇಜಿನ ವಿಷಯ ಹೇಳ್ತಾಳೆ. ಪೃಥ್ವಿರಾಜ್ ಕೂಡ ಸ್ವಲ್ಪ ಸಂತೋಷಪಟ್ಟರು. ಪಾಂಡುವಿನ ಬಗ್ಗೆ ಯೋಚನೆಯಲ್ಲಿ ಬೀಳ್ತಾನೆ. ಏನು ಮಾವಯ್ಯ ಹಾಗಿದೆಯಾ ಅಂತ ಅಂಜು ಕೇಳ್ತಿದ್ರೆ, ಏನಿಲ್ಲ ಅಂಜು, ಸರಿ, ಇನ್ನು 4 ತಿಂಗಳು ಸಮಯ ಇದೆ ಅಲ್ವಾ, ನೋಡೋಣ ಬಿಡು ಅಂತ ಅಂತಾನೆ. ಸರಿ ಮಾವಯ್ಯ. ಅಕ್ಕಿ ಬಾ ಹೋಗೋಣ ಅಂತ ಅಂದ ತಕ್ಷಣ ಮಾವಯ್ಯ ಅಂತ ಪಾಂಡು ಮತ್ತು ವೃಂದ ಇಲ್ಲದೆ ಇರೋದ್ರಿಂದ ಲಕ್ಷ್ಮಿ ಹಾಗೂ ನಿಖಿಲ್ಗೆ ಹೇಳಿ ಅಂಜುವನ್ನು ಮತ್ತೆ ನಾಳೆ ಬಾಕಾ ಅಂತ ಕೇಳ್ತಾಳೆ. ಹಾಂ ಸರಿ ಅಕ್ಕಿ ಅಂತಾಳೆ ಅಂಜು ನಗ್ತಾ. ಸರಿ ಅಂತ ಬಾಯ್ ಹೇಳಿ ಪೃಥ್ವಿರಾಜ್ ಜೊತೆಗೆ ಹೊರಡ್ತಾಳೆ ಅಕ್ಷರ. ಪೃಥ್ವಿರಾಜ್ ಅಕ್ಷರಳನ್ನು ಕರ್ಕೊಂಡು ಹೋಗಿ ಮನೆ ಹತ್ರ ಬಿಡ್ತಾ, ಅಕ್ಕಿ ನಾನು ಸ್ವಲ್ಪ ಹೊತ್ತಿನ ನಂತರ ಬರ್ತೀನಿ, ನಿಮ್ಮ ಅಕ್ಕನಿಗೆ ಹೇಳಮ್ಮ ಅಂತ ಅಂತಾನೆ. ಹಾಂ ಸರಿ ಮಾವಯ್ಯ ಹೇಳ್ತೀನಿ ಅಂತ ಅಕ್ಕಿ ಒಳಗಡೆ ಹೋಗ್ತಿದ್ದಂತೆ ಮತ್ತೆ ವಾಹನವನ್ನು ತಿರುಗಿಸ್ಕೊಂಡು ತೋಟದ ಹತ್ರ ಹೋಗ್ತಾನೆ ಪೃಥ್ವಿ. ಸೂರ್ಯ ಕೆಲವು ಫೈಲ್ಗಳನ್ನ ತೆಗೆದುಕೊಂಡು ಮುಂದೆ ಇಟ್ಕೊಂಡು ನೋಡ್ತಾ ಇದ್ದರೆ ಪೃಥ್ವಿರಾಜ್ ಬಂದು ಕುರ್ಚಿಯಲ್ಲಿ ಕೂತು, ಸೂರ್ಯ ಏನಾದರೂ ಗೊತ್ತಾಯ್ತಾ ಅಂತ ಕೇಳ್ತಾನೆ. ಇಲ್ಲ ಪೃಥ್ವಿ, ವೃಂದ ಹೊರಗೆ ಬರ್ತಿಲ್ಲ, ಒಂದು ವೇಳೆ ಬಂದರೂ ಹೊಸಬ್ರನ್ನ ಕಳಿಸ್ತಾ ಇದ್ದಾಳೆ, ಅಂದರೆ ಅವರಿಗೆ ಅನುಮಾನ ಬಂದಿರಬಹುದು ನಾವು ಎನ್ಕ್ವೈರಿ ಮಾಡ್ತಾ ಇದ್ದೀವಿ ಅಂತ. ಅದು ಕೂಡ ನಿಜಾನೇ. ಮತ್ತೆ ಅವ್ರನ್ನ ಹೇಗೆ ಹಿಡಿಯೋದು? ಊರು ಒಟ್ಟಾಗಿ ನಾಶ ಹಾಗೆ ಹೋದ್ಮೇಲೆ ಹಿಡಿಯೋದು ಅವ್ರನ್ನ? ಪೃಥ್ವಿರಾಜ್ ಸ್ವಲ್ಪ ಸಮಯ ಕೊಡು, ಏನಾದರೂ ಒಂದು ಮಾಡೋಣ ಅಂತಲ್ಲ ಸೂರ್ಯ, ನಾನೇ ಮಾಡ್ತೀನಿ. ಏನು ಮಾಡ್ತೀಯ ಪೃಥ್ವಿರಾಜ್? ಮೊನ್ನೆ ಜಾತ್ರೆಯಲ್ಲಿ ನಮ್ಮೂರಿನ ಹುಡುಗರನ್ನು ಪಾರ್ವತಿಪುರಂ ಹುಡುಗರು ಎದುರಿಸೋದಕ್ಕಾಗೋದಿಲ್ಲ ಅಂತ ಅವ್ರನ್ನ ಸೋಲಿಸಲು ಒಂದು ಔಷಧಿ ಬೆರೆಸಿದ್ರು. ಆ ದಿನ ಅವ್ರ ತಂಡದಲ್ಲೊಬ್ಬ ಮಾತ್ರ ಸೊಕ್ಕಿನಿಂದ ಮಾತಾಡ್ದ. ಹೇಗೆಂದರೆ ಅವನ ಮಾತಿನಲ್ಲಿ ಕೋಪ ದ್ವೇಷ ಇತ್ತು. ನನ್ನನ್ನು ಬೇಕೆಂದೇ ಆಟಕ್ಕೆ ಇಳಿಯುವಂತೆ ಮಾಡ್ದ. ಈಗ ಅವನ ಬಗ್ಗೆ ಯಾಕೆ ಅಂತ ಆಮೇಲೆ ಹೇಳ್ತೀನಿ, ನಾಳೆ ಸಿದ್ಧವಾಗಿರು, ವಾರದಲ್ಲಿ ಈ ಕೇಸನ್ನು ಮುಗಿಸಿ ನೀನು ತಿರುಗಿ ನಗರಕ್ಕೆ ಹೋಗುವಂತೆ ನಾನು ಮಾಡ್ತೀನಿ ಅಂತ ಅಂದ. ಪೃಥ್ವಿರಾಜ್ ಮಾತಿನಲ್ಲಿದ್ದಂತಹ ಆತ್ಮವಿಶ್ವಾಸಕ್ಕೆ ಒಂದು ಕ್ಷಣ ಆಶ್ಚರ್ಯಪಟ್ಟು, ಹಾಂ ಸರಿ ಪೃಥ್ವಿರಾಜ್ ಅಂತ ಅಂದ. ಸರಿ, ಇನ್ನು ನಾನು ಹೊರಡ್ತೀನಿ. ಹಾಗೆ ಇನ್ನೊಂದು ವಿಷಯ, ನಾಳೆ ನಿಮ್ಮ ಕಡೆ 4 ಜನರನ್ನು ಕರ್ಕೊಂಡು ಬಾ, ಕೆಲಸ ಇದೆ ನನಗೆ ಅಂತ ಹೇಳ್ತಾನೆ. ಹಾಂ ಸರಿ, ಪೃಥ್ವಿರಾಜ್ ಏನೋ ಗಟ್ಟಿಯಾಗಿ ಯೋಚಿಸ್ತಾನೆ ಅಂತ ಅರ್ಥ ಆಗಿ ನಾನು ಫೋನ್ ಮಾಡ್ತೀನಿ ಅಂತಾನೆ. ಹಾಂ ಸರಿ ಬರ್ತೀನಿ ಅಂತ ಹೇಳಿ ಪೃಥ್ವಿ ಒಟ್ಟು ಹೋಗ್ತಿದ್ದಂತೆ ಸೂರ್ಯ ಯೋಚನೆಯಲ್ಲಿ ಬೀಳ್ತಾನೆ. ಅಕ್ಕಿ ಮತ್ತು ಯುಕ್ತ ಸ್ನಾನ ಮಾಡಿ ಸಿದ್ಧರಾಗಿದ್ದರು. ಪೃಥ್ವಿರಾಜ್ ಕೂಡ ಸ್ನಾನ ಮಾಡಿ ಬರ್ತಿದ್ದಂತೆ ಮೂವರು ಸೇರಿ ಊಟವನ್ನು ಮಾಡಿ ಅಕ್ಕಿ ಯುಕ್ತ ಒಂದು ಕೋಣೆಯಲ್ಲಿ ಮಲಗಿದ್ರೆ ಪೃಥ್ವಿರಾಜ್ ಮತ್ತೊಂದು ಕೋಣೆಯಲ್ಲಿ ಹೋಗಿ ಮಲಗ್ತಾನೆ. ಪೃಥ್ವಿರಾಜ್ ಯೋಚನೆಗಳು ಪೂರ್ತಿಯಾಗಿ ಅಂಜು ಹಾಗೂ ಪಾಂಡುವಿನ ಸುತ್ತಲೇ ತಿರುಗ್ತಾ ಇದೆ. ಈಗ ತನ್ನ ಮುಂದಿರೋದು ಎರಡು ಕೆಲಸಗಳು. 1 ಅಂಜುವಿನ ಓದು, 2 ಮಾದಕ ದ್ರವ್ಯ ತಯಾರಿಸುವವರನ್ನ ಹಿಡಿಯೋದು. ಇದನ್ನೇ ಯೋಚಿಸ್ತಿದ್ರೆ ಈ ಸ್ವಲ್ಪ ಹೊತ್ತಿಗೆ ಯುಕ್ತ ಬಂದು ಪಕ್ಕದಲ್ಲಿ ಮಲಗ್ತಾಳೆ. ಯುಕ್ತ ಮಲಗ್ತಿದ್ದಂತೆ ಯೋಚನೆಗಳೆಲ್ಲ ಬಿಟ್ಟು ಆಕೆಯನ್ನು ತಪ್ಪಿಕೊಂಡು ಕಣ್ಣನ್ನು ಮುಚ್ಚಿಕೊಳ್ತಾನೆ ಪೃಥ್ವಿ. ಯುಕ್ತ ಕೂಡ ಮೌನವಾಗಿ ಪೃಥ್ವಿರಾಜ್ ಕಡೆ ತಿರುಗಿ ಮಲ್ಕೊಂಡ್ಬಿಡ್ತಾಳೆ. 2 ದಿನಗಳು ಮಾಮೂಲಿಯಾಗಿಯೇ ಕಳೆದು ಹೋದವು. ಕೃಷ್ಣ ಬಂದು ಯುಕ್ತ ಮತ್ತು ಪೃಥ್ವಿರಾಜ್ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಅಕ್ಕಿಯನ್ನು ಕರ್ಕೊಂಡು ಅಂಜುವಿನ ಮನೆಗೆ ಬರ್ತಾರೆ. ಮದುವೆಯಾದ ಹೊಸತರಲ್ಲಿ ಬಂದಿದ್ದನ್ನು ಬಿಟ್ಟರೆ ಮತ್ತು ಇಲ್ಲಿವರೆಗೂ ಬೀಗರು ಬರದೇ ಇರೋದಕ್ಕೆ ಲಕ್ಷ್ಮಿ ಮಾತ್ರ ತುಂಬಾ ಗೌರವದಿಂದ ಅವರಿಗೆ ಮರ್ಯಾದೆಗಳನ್ನು ಮಾಡ್ತಾ ಇದ್ದರೆ ಆಕೆಗೆ ಸಂಕೋಚ ಅಂತ ಅನಿಸಿ
ಅಕ್ಕಿಮ್ಮ, ನೀವು ಚಿಂತೆ ಮಾಡ್ಕೊಳ್ಬೇಡಿ, ಇಷ್ಟಕ್ಕೆ ಬಾವವ್ರಿಲ್ವಾ ಅಂತ ಅಂತಾರೆ. ಇಲ್ಲ, ಹೊಲಕ್ಕೆ ಹೋಗಿದ್ದಾರೆ, ಈಗ ಬಂದ್ಬಿಡ್ತಾರೆ ಬಿಡಿ ಅಂತ. ಅಮ್ಮ ಅಂಜು, ನಿಮ್ಮ ತಂದೆ ಜೊತೆ ಮಾತಾಡಮ್ಮ, ನಾನು ಈಗಲೇ ಬರ್ತೀನಿ ಅಂತ ಅವರು ಅಡುಗೆ ಮನೆಗೆ ಹೋಗ್ತಾರೆ. ವೃಂದ ಅವರ ಎದುರು ಕೂತು ಫೋನನ್ನು ನೋಡ್ತಿದ್ರೆ ಕನಿಷ್ಠ ತಂದೆಯನ್ನು ಮಾತನಾಡಿಸಿದ ಆಕೆ ನಡವಳಿಕೆಗೆ ಅಕ್ಕಿಗಂತೂ ಉರಿದು ಹೋಗ್ಬಿಡುತ್ತೆ ಅವಳನ್ನ ನೋಡಿ. ಕೃಷ್ಣ ಬಂದು ಪಾಂಡು ಬಂದ ಮೇಲೆ ಒಂದು ಮಾತು ಹೇಳೋಣ ಅಂತ ಕಾಯ್ತಾ ಅಂಜುವಿನೊಂದಿಗೆ ಮಾತಾಡ್ತಿದ್ರೆ ಅಷ್ಟರಲ್ಲೇ ಪಾಂಡು ಬಂದೇ ಬಿಡ್ತಾನೆ. ಪಾಂಡುವನ್ನು ನೋಡಿ ಮರ್ಯಾದೆಯಿಂದ ಎದ್ದು ನಮಸ್ತೆ ಬಾವರೇ ಅಂತ ಗೌರವದಿಂದ ಮಾತಾಡ್ಸಿದ್ರೆ ಪಾಂಡು ಮಾತ್ರ ಹ್ಞೂ ಅಂತ ಅನ್ನುತ್ತಾ ಪಂಚೆನ ಮೇಲೆ ಎಳ್ಕೊಂಡು ಕೂತ್ಕೊಳ್ತಾನೆ. ಅದನ್ನು ನೋಡಿ ಅಂಜುವಿಗೆ ಬೇಸರ ಅನಿಸಿದ್ರು ಕೃಷ್ಣ ಮಾತ್ರ ಮಾಮೂಲಿಯಾಗಿ ಹೇಗಿದ್ದೀರಿ ಅಂತ ಕೇಳ್ತಾರೆ. ಕನಿಷ್ಠ ಕೂತ್ಕೊಳ್ಳಿ ಅಂತ ಕೂಡ ಹೇಳ್ದಿರೋದಕ್ಕೆ ಪಾಂಡುವನ ಕೋಪದಿಂದ ನೋಡಿ ತಂದೆಯನ್ನು ಎಳೆದು ಕೂರಿಸ್ತಾಳೆ ಅಕ್ಕಿ. ಹಾಂ, ಚೆನ್ನಾಗಿದ್ದೀನಿ, ಇಲ್ಲದೇ ಇದ್ದರೆ ಇಷ್ಟೊತ್ತಿಗೆ ಮಂಚದ ಮೇಲೆ ಇರಬೇಕಿತ್ತಲ್ವಾ, ಚೆನ್ನಾಗಿಲ್ಲದೆ ಇದ್ದಿದ್ರೆ ಅಂತಾನೆ. ಅವನ ಮಾತಿಗೆ ಅಂಜುವಿನ ಕಡೆ ನೋಡಿದಾಗ ಅಂಜು ಬೇಸರದಿಂದ ತಲೆಯನ್ನು ತಗ್ಗಿಸ್ಬಿಡ್ತಾಳೆ. ತನ್ನಿಂದಲೇ ತಾನೇ ತಂದೆಗೆ ಹೀಗಾಗೋಯ್ತಲ್ಲ ಅಂತ ಅಂದ್ಕೊಂಡು. ಯಾಕೆ ಬಾವರೇ ಹಾಗೆ ಹೇಳ್ತಿದ್ದೀರಿ, ನಮ್ಮ ಹುಡುಗಿ ಏನಾದರೂ ತಪ್ಪು ಮಾಡಿದಾಳಾ ಅಂತ ಅಂದ ತಕ್ಷಣ, ತಪ್ಪು ಅಂತ ಹೇಳ್ತೀರಾ, ನಿಜಕ್ಕೂ ದೊಡ್ಡವರೆಂಬ ಗೌರವನೇ ಇಲ್ಲ, ಎದುರು ತಿರುಗಿ ಉತ್ತರ ಹೇಳ್ತಾಳೆ, ಮನೆ ಕೆಲಸಗಳು ಮಾಡೋದಿಲ್ಲ, ಕರೆದ್ರೂ ಮಾತಾಡೋದಿಲ್ಲ ಅಂತ 4 ಮಾತುಗಳನ್ನ ಹೆಚ್ಚಾಗಿ ಹೇಳ್ತಾ ಇದ್ದಂತೆ ಬೇಸರದಿಂದ ಮುಖ ಸಣ್ಣಗೆ ಮಾಡಿಕೊಂಡ ತಂದೆ ಮುಖ ನೋಡಿ ಅಂಜು ಬಾಯಿ ತೆರೆಯೋದಕ್ಕೆ ಹೋಗ್ತಿದ್ರೆ ಬೇಡ ಅಂತ ತಲೆಯನ್ನು ಅಡ್ಡವಾಗಿ ಆಡಿಸ್ತಾರೆ ಕೃಷ್ಣ ಅವರು. ಅದನ್ನು ನೋಡಿ ವೃಂದ ಮತ್ತು ಪಾಂಡು ನಗ್ತಿದ್ರೆ ಅಕ್ಕಿ ದಿಢೀರ್ನೆ ಮೇಲೆ ಕೇಳ್ಬಿಡ್ತಾಳೆ. ಪಾಂಡು ನಗೋದನ್ನು ನಿಲ್ಲಿಸಿ ಬೆಚ್ಚಿ ಬಿದ್ದುಬಿಡ್ತಾನೆ ಅವಳು ಎದ್ದಿದ್ದಕ್ಕೆ. ಇವೆಲ್ಲವನ್ನ ಚಹಾ ತರ್ತಿದ್ದೆ ಲಕ್ಷ್ಮಿ ಕೇಳಿಸ್ಕೊಂಡು ಗಬಗಬನೆ ಅಲ್ಲಿಗೆ ಬಂದು ಅದನ್ನು ಟೇಬಲ್ ಮೇಲೆ ಇಡ್ತಾ, ಏನು ಕೃಷ್ಣ ಅವರೇ ನಂಬಿಟ್ರಲ್ವಾ ಅಂತ ಅಂದ ತಕ್ಷಣ ಅವ್ರ ಗೊಂದಲದಿಂದ ನೋಡ್ತಿದ್ರೆ ಪಾಂಡು ಹಲ್ಲು ಕಡಿತಾ ನೋಡ್ತಾನೆ. ಹಾಂ ಹೌದು ಕೃಷ್ಣ ಅವರೇ, ಅವ್ರು ತಮಾಷೆ ಕೇಳ್ತಿದ್ದಾರೆ, ಆದರೂ ನಿಮ್ಮ ಹುಡುಗಿ ಅಂತ ಹೇಳ್ತಿದ್ದಾರಲ್ವೇ, ಅವರೀಗ ನಮ್ಮ ಹುಡುಗಿ ಯಾವ ಕೆಲಸ ಹೇಳಿದ್ರೂ ಶ್ರದ್ಧೆಯಿಂದ ಮಾಡ್ತಾಳೆ, ಪ್ರತಿಯೊಬ್ಬರೊಂದಿಗೂ ನಗ್ತಾ ಮಾತಾಡ್ತಾಳೆ, ಮನೇನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾಳೆ ಗೊತ್ತಾ, ನಮ್ಮನ್ನು ಕೂಡ ಗೌರವದಿಂದ ನೋಡ್ಕೊಳ್ತಾಳೆ, ನಿಜವಾಗಿ ಹೇಳ್ಬೇಕಂದ್ರೆ ಇಂಥ ಸೊಸೆ ಬರಬೇಕಂದ್ರೆ ಅದೃಷ್ಟ ಇರಬೇಕು ಅಂತ ಆಕೆ ಹೇಳ್ತಾ ಇದ್ದರೆ ಅವರ ಮುಖ ಸಂತೋಷದಿಂದ ಬೆಳಗ್ತಿದೆ. ಅಕ್ಕಿ ಕೂಡ ಆಕೆ ಮಾತಿಗೆ ಸಂತೋಷವನ್ನು ಪಡ್ತಾಳೆ. ಅವರನ್ನ ಹಾಗೆ ನೋಡಿ ಅಂಜು ಸಮಾಧಾನಗೊಂಡು ಅತ್ತೆ ಕಡೆ ಕೃತಜ್ಞತೆಯಿಂದ ನೋಡ್ತಾಳೆ. ವೃಂದ ಅಸಹನೆಯಿಂದ ಎದ್ದು ಓಟೋದ್ರೆ ಪಾಂಡು ತನ್ನ ಕೋಪವನ್ನು ಅಡಗಿಸಿಟ್ಟುಕೊಂಡು ನೋಡ್ತಾ ಇರ್ತಾನೆ ತನ್ನ ಹೆಂಡ್ತಿನ. ಸಾಕಮ್ಮ, ನನ್ನ ಮನಸ್ಸು ಈಗ ನೆಮ್ಮದಿ ಆಯಿತು, ಹಾಗೆ ಹುಡುಗಿಯನ್ನು ಅಳಿಂದ್ರನ್ನ ಒಮ್ಮೆ ಕಳಿಸಿ 4 ದಿನ ಇದು ಬರ್ತಾರೆ ಅಂತ ಕೇಳ್ತಾನೆ. ಹಾಂ ಸರಿ, ಹಾಗೆ ಆಗಲಿ ಕೃಷ್ಣ ಅವರೇ ಅಂತಾಳೆ. ಸರಿ, ಇನ್ನು ನಾವು ಹೊರಡ್ತೀವಿ ಅಂತ ಪಾಂಡು ಮತ್ತು ಲಕ್ಷ್ಮಿಗೆ ಹೇಳಿ ಅಂಜುವನ್ನು ತಪ್ಪಿಕೊಂಡು, ಜಾಗ್ರತೆ ಚಿನ್ನಮ್ಮ, ಅಳಿಯಂದ್ರನ್ನ ವಿಚಾರಿಸ್ತೆ ಅಂತ ಹೇಳು ಅಂತ ಬೇಸರದಿಂದ ಅಂತಾರೆ. ಅಂಜುಗಳು ಬರ್ತಿದ್ರು ತಡ್ಕೊಂಡು, ಹಾಂ ಅಪ್ಪ ಸರಿ, ಅಮ್ಮನನ್ನು ವಿಚಾರಿಸ್ತೆ ಅಂತ ಹೇಳಿ ಅಂತ ಅಂತಾಳೆ. ಸರಿ ಕಣಮ್ಮ, ಇನ್ನೂ ಹೊರಟು ಹೋಗ್ತೀವಿ ಅಂತ ಪಾಂಡುವಿಗೆ ನಮಸ್ಕಾರ ಮಾಡಿ ಹೊರಗೆ ಹೋಗ್ತಿದ್ದಂತೆ, ಹಾಂ ಹಾಗೆ ಮಾವಯ್ಯ ಅವರೇ, ಅಕ್ಕಾರೊಂದಿಗೆ ನೀವು ಕೂಡ ಮರೀದೆ ಬನ್ನಿ, ನಿಮಗಾಗಿ ವಿಶೇಷವಾಗಿ ಸ್ಪೆಷಲ್ ಜ್ಯೂಸನ್ನು ಸಿದ್ಧ ಮಾಡ್ತೀನಿ ಅಂತಾಳೆ ಅಕ್ಕಿ. ಆ ಮಾತಿಗೆ ಪಾಂಡು ಕುರ್ಚಿಯಿಂದ ಎದ್ದು, ಅಬ್ಬಾ ನಂಗೆ ತುಂಬ ಕೆಲಸ ಇದೆ ಅಮ್ಮ, ಈ ಬಾರಿ ಯಾವಾಗಲಾದರೂ ಬರ್ತೀನಿ ಬಿಡು ಅಂತ ಮೆಲ್ಲಗ ಎಲ್ಲಿಂದ ಜಾರ್ಕೊಂಡು ಬಿಡ್ತಾನೆ. ಸರಿ ಅಕ್ಕ, ಇನ್ನು ಹೊರಡ್ತೀವಿ ಅಂತ ಹೇಳಿ ರಸ್ತೆವರೆಗೆ ಬಂದ ಅತ್ತೆ ಸೊಸೆಗೆ ವಿದಾಯ ಹೇಳಿ ಕಾರನ್ನು ಹತ್ತಿ ಕೂತ್ಕೊಳ್ತಾರೆ. ಕೃಷ್ಣ ಸರಿ ಅಂತ ತಲೆ ಆಡಿಸಿ ತಿರುಗಿ ತಮ್ಮ ಊರಿಗೆ ಅವರು ಹೊರಡ್ತಾರೆ.
ಅವರು ಹೋಗ್ತಿದ್ದಂತೆ ಅತ್ತೆಯನ್ನು ತಪ್ಪಿಕೊಂಡು ಕಣ್ಣೀರನ್ನು ಹಾಕ್ಬಿಡ್ತಾಳೆ ಅಂಜು. ಅಮ್ಮ ಅಂಜು ಅಂತ ಭಯದಿಂದ ಅಂತಿರ್ತಾಳೆ. ನಿಜವಾಗಿ ನಿಕ್ಕಿ ಹೇಳಿದಾಗ ನೀವು ತುಂಬ ಒಳ್ಳೆಯವರತ್ತೆ ಅಮ್ಮ, ಇಂದು ಅಪ್ಪ ಬೇಸರ ಮಾಡ್ಕೊಳ್ಳೋದಂತೆ ನೋಡ್ಕೊಂಡ್ರಿ ಅಂತಾಳೆ ಅಳುವ ಧ್ವನಿಯಲ್ಲಿ. ಅಯ್ಯೋ ಹುಚ್ಚ ಹುಡುಗಿ, ನಾನೇನು ಸುಳ್ಳು ಹೇಳಿಲ್ವಲ್ಲ, ಆದರೂ ನನ್ನ ಸೊಸೆ ಚಿನ್ನ ಅಂತ ನಂಗೆ ಗೊತ್ತಿಲ್ವಾ ಅಂತ ಹಿಂದೆ ಸರಿದು ಕಣ್ಣೀರನ್ನು ಒರೆಸ್ತಾರೆ. ಕ್ಷಮಿಸಿ ಅತ್ತೆಮ್ಮ ನಿಮ್ಮನ್ನು ಬೇಸರಗೊಳಿಸೋದಕ್ಕೆ ಅಂತ ಆಕೆ ಅಂತಿದ್ರೆ, ಛೇ ಈಗ ಯಾಕೆ ಇವೆಲ್ಲ, ಮೊದಲು ಹೋಗಿ ಮುಖ ತೊಳ್ಕೊ ಮತ್ತು ನಿಕ್ಕಿ ಬರ್ತಾನೆ ಅಂತ ಅಂಜುವನ್ನು ಬಲವಂತವಾಗಿ ಕೋಣೆ ಕಳಿಸಿ ಭಯದಿಂದ ಪಾಂಡುವಿನ ಹತ್ತಿರಕ್ಕೆ ಹೋಗ್ತಾಳೆ ಲಕ್ಷ್ಮಿ. ಕೋಣೆಯಲ್ಲಿ ಓಡಾಡ್ತಿರೋ ಪಾಂಡು ಲಕ್ಷ್ಮಿ ಬರೋದರೊಂದಿಗೆ ಬಾಗಿಲು ಹಾಕಿ ಬೆಲ್ಟ್ ತಗೊಳ್ತಾನೆ. ಅದನ್ನು ನೋಡಿ ಲಕ್ಷ್ಮಿ ಭಯಪಡ್ತಾಳೆ. ಅದು ಅಲ್ಲ, ಒಮ್ಮೆ ನಾನು ಹೇಳೋದನ್ನು ಕೇಳ್ರಿ ಅಂತಾಳೆ. ಕೇಳಿಸ್ಕೊಳ್ದೆ ಲಕ್ಷ್ಮಿ ಭುಜದ ಮೇಲೆ ಆ ಬೆಲ್ಟ್ನಿಂದ ಹೊಡಿತಾ ಇರ್ತಾನೆ. ಲಕ್ಷ್ಮಿ ಜೋರಾಗಿ ಕೂಗಲಾಗದೆ ನೋವನ್ನು ನುಂಗ್ಕೊಳ್ತಾ ಒಮ್ಮೊಮ್ಮೆ ನಾನು ಹೇಳೋದನ್ನು ಕೇಳಿ ಪ್ಲೀಸ್ ಅಂತ ಪಾಪ ಬೇಡ್ಕೊಳ್ತಿರ್ತಾಳೆ. ಆದರೆ ಅವನು ಏನನ್ನು ಕೇಳಿಸ್ಕೊಳ್ದೆ ಬಾಸುಂಡೆ ಬರೋ ಅಂತೆ ಕೈಗಳ ಮೇಲೆ ಬೆನ್ನಿನ ಮೇಲೆ ಹೊಡೆದು, ನಿನಗೆ ಚೆನ್ನಾಗಿ ಬಲ್ತ್ಕೊಂಡ್ಬಿಟ್ಟಿದೆ ಕಣೆ, ಅದಕ್ಕೆ ನೆತ್ತಿ ಮೇಲೆ ಕೂತ್ಕೊಳ್ತಿದ್ಯಾ, ಮತ್ತೊಮ್ಮೆ ಎದುರು ತಿರುಗಿದ್ರೆ ಹೀಗೆ ಬೆಲ್ಟಿಂದಲ್ಲ ಉರುಳು ಹಾಕಿ ಕೊಲ್ತೀನಿ ದರಿದ್ರದವಳೆ ಅಂತ ಮೌನವಾಗಿ ಅಳ್ತಿರೋ ಆಕೆಯನ್ನು ಬೈದು ಆ ಬೆಲ್ಟನ್ನು ಪಕ್ಕಕ್ಕೆಸ್ತು ಹೊರಗೆ ಹೋಗ್ಬಿಡ್ತಾನೆ. ಪಾಪ ಲಕ್ಷ್ಮಿ ಪರಿಸ್ಥಿತಿ. ಅಂಜು ಮೇಲಿನ ಕೋಣೆಯಲ್ಲೇ ಕೂತು ತಂದೆ ಮುಖ ನೆನಪಿಸ್ಕೊಳ್ತಾ ಒಳಗೊಳಗೆ ಅಳ್ತಾಳೆ. ನಿಜಕ್ಕೂ ಯಾಕೆ ಮದುವೆ ಆದೆ ಅನ್ನೋ ಯೋಚನೆ ಬಂದ ತಕ್ಷಣ ತಲೆ ಹಿಡ್ಕೊಂಡು, ತಪ್ಪು ಮಾಡಿದೆ ಅಪ್ಪ, ನಿಜಕ್ಕೂ ಏನು ನಡೀತು ಅಂತ ನಿಮ್ಗೆ ಆಗೋದಿದ್ರು ಕನಿಷ್ಠ ಮಾವ ಏನಿಗಾದರೂ ಹೇಳಬೇಕಿತ್ತು. ಇಂದು ಅತ್ತೆ ಬರ್ತಿದ್ರೆ ನೀವೆಷ್ಟು ನೋವಿನಿಂದ ಹೊರಡ್ತಿದ್ರೋ ಅದೆಲ್ಲ ನನ್ನಿಂದಲೇ ಅಂತ ಆಕೆ ಅಳ್ತಾ, ನಿಜಕ್ಕೂ ಹೆಣ್ಣು ಅಂದರೆ ಗೌರವವೇ ಇಲ್ಲದ ಆ ದೊಡ್ಡವರಿಗೆ ಅರ್ಥವಾಗುವಂತೆ ಯಾರು ಹೇಳ್ತಾರೆ. ನಿಕ್ಕಿ ಕೂಡ ಏನು ಮಾತಾಡೋದಕ್ಕಾಗ್ತಿಲ್ಲ. ಇಷ್ಟು ವರ್ಷ ಪಾಪ ಅತ್ತೆ ಅದು ಹೇಗೆ ಸಂಭಾಳಿಸಿದ್ರು, ಈಗ ನನ್ನ ಕಾರಣದಿಂದ ಅತ್ತೇನು ಏನು ಮಾಡ್ತಿದ್ದಾರೋ ಏನೋ ಅಂತ ನಾನಾ ರೀತಿಯಾಗಿ ಯೋಚಿಸ್ತಿದ್ದಾಳೆ. ಸ್ವಲ್ಪ ಹೊತ್ತಿಗೆ ನಿಕ್ಕಿ ಬರ್ತಿದ್ದಂತೆ ನಿಕ್ಕಿ ಮೇಲೆ ಬಿದ್ದು ಬೈತಾ ನಡೆದಿದ್ದೆಲ್ಲ ಹೇಳಿ, ಹೀಗಾದರೆ ನಾನು ಇರೋದಕ್ಕಾಗೋದಿಲ್ಲ, ನಮ್ಮಪ್ಪ ಎಷ್ಟು ಗೌರವದಿಂದ ಮಾತಾಡಿದ್ರು ನಿಮ್ಮಪ್ಪ ಮಾತ್ರ ಹೆಣ್ಣು ಹೆತ್ತ ತಂದೆ ಅಂತ ಹಾಗೆ ಎಷ್ಟು ಕೀಳಾಗಿ ಮಾತಾಡಿದ್ರು, ಇದು ಎಲ್ಲದಕ್ಕಿಂತ ಹೆಚ್ಚು ಬೇಸರ ಆಯಿತು. ಸಮಯಕ್ಕೆ ಅತ್ತೆ ಬರೆದಿದ್ರೆ ನಮ್ಮಪ್ಪ ಎಷ್ಟು ಬೇಸರದಿಂದ ಒಟ್ಟು ಹೋಗ್ತಿದ್ರು ಗೊತ್ತಾ ನಿನಗೆ. ಒಂದು ವೇಳೆ ಅದೇ ನಡೆದಿದ್ರೆ ಇಲ್ಲಿಂದ ನೇರವಾಗಿ ನಮ್ಮ ಮಾವಯ್ಯನ ಹತ್ರಕ್ಕೆ ಹೋಗಿ ನಿಮ್ಮಪ್ಪನ ಲೆಕ್ಕ ಸರಿ ಮಾಡಿಸ್ತಿದ್ದೆ ಅಂತ ಕಣ್ಣೀರನ್ನು ಒರೆಸ್ಕೊಳ್ತಾಳೆ. ಕ್ಷಮಿಸು ಅಂಜು, ನಮ್ಮಪ್ಪನಿಗೆ ಎಷ್ಟು ಬಾರಿ ಹೇಳಿದ್ರು ಅವ್ರ ನಡವಳಿಕೆ ಹೀಗೇನೆ ಅಂತ ಅವನು ಅಂತಿದ್ರೆ, ಛೇ ನಿನ್ನ ಕ್ಷಮೆನ ನಿಲ್ಲಿಸು, ಈಗಲ್ಲ ಆಮೇಲೆ ನೋಡ್ಕೊಳ್ತೀನಿ ನಿಮ್ಮ ಕತೆ, ಪಾಪ ಅತ್ತೇನ ಏನು ಮಾಡ್ತಿದ್ದಾರೋ ಏನೋ, ಮೊದಲು ಹೋಗಿ ನೋಡೋಣ ಬನ್ನಿ ಅಂತ ಆಕೆ ಕರೀತಾಳೆ. ಅಂಜು ಹೇಳಿದ ಹಾಗೆ ಗಬಗಬನೆ ಮೆಟ್ಟಿಲನ್ನು ಇಳಿದು ಕೆಳಗಿನ ತಾಯಿಯ ಕೋಣೆ ಕಡೆ ಹೋಗಿ ನೋಡ್ತಾನೆ. ಮಂಚದ ಮೇಲೆ ಮೌನವಾಗಿ ಮಲಗಿ ಅಳ್ತಿರೋ ತಾಯಿಯನ್ನು ನೋಡಿದ ತಕ್ಷಣ ಪ್ರಾಣ ನಲಗು ಹೋಗುತ್ತೆ. ಅಮ್ಮ ಅಂತ ಭಯದಿಂದ ಹತ್ರಕ್ಕೆ ಹೋಗ್ತಿದ್ದಂತೆ ಅಂಜು ಕೂಡ ಹಿಂದೇನೆ ಬರ್ತಾಳೆ. ಲಕ್ಷ್ಮಿಯ ಪರಿಸ್ಥಿತಿ ನೋಡಿ ಮನಸ್ಸು ಕಲಕತ್ತೆ. ಮೈಗೆ ಆಗಿರೋ ಗಾಯಗಳನ್ನ ನೋಡಿ ಅಡುಗೆ ಮನೆಗೆ ಹೋಗಿ ಬೆಣ್ಣೆಯನ್ನು ತೆಗೆದುಕೊಂಡು ಬರ್ತಾಳೆ. ಅಷ್ಟರಲ್ಲಿ ನಿಕ್ಕಿಯನ್ನು ಹಿಡ್ಕೊಂಡು ಅಳ್ತಿರೋ ಆಕೆ ಅಂಜುವನ್ನು ನೋಡಿ ಕಣ್ಣೀರು ಒರೆಸ್ಕೊಳ್ತಿದ್ರೆ ಅಂಜು ಕೂಡ ಕಣ್ಣೀರನ್ನು ಹಾಕ್ತಾ, ಕ್ಷಮಿಸಿ ಅತ್ತೆಮ್ಮ, ಇದೆಲ್ಲ ನನ್ನಿಂದಲೇ ಅಲ್ವಾ ನಿಮಗಾಗಿದ್ದು ಅಂತ ನಿಧಾನವಾಗಿ ಬಾಸುಂಡೆಗಳ ಮೇಲೆ ಬೆಣ್ಣೆಯನ್ನು ಸವರ್ತಾಳೆ. ಆಕೆ ಅಂಜುವಿನ ಕಡೆ ತಿರುಗಿ, ಇಲ್ಲ ಅಂಜು, ನನಗಿದು ಮದುವೆಯಾದ ಹೊಸತ್ತಿನಿಂದ ರೂಢಿ ಆಗಿಬಿಟ್ಟಿದೆ, ಈಗೇನು ಮೊದಲನೇ ಬಾರಿ ನಡೆದಿಲ್ಲ, ನೀನು ಅನಗತ್ಯವಾಗಿ ಬೇಸರ ಮಾಡ್ಕೋಬೇಡಮ್ಮ ಅಂತ ಅಂತಾಳೆ. ಅವರನ್ನು ಹಾಗೆ ನೋಡಿ
ನಿಕ್ಕಿಗೂ ತುಂಬಾ ಬೇಸರ ಅನಿಸುತ್ತೆ. ಹಾಗೆ ಇವರಿಬ್ಬರ ನೋವಿಗೆ ಕಾರಣವಾದ ತಂದೆ ಮೇಲೆ ವಿಪರೀತವಾದ ಕೋಪ ಬರುತ್ತೆ. ಕೆಂಪಗೆದ್ದಿದ್ದ ಬಾಸುಂಡೆಗಳಿಗೆ ಬೆಣ್ಣೆಯನ್ನು ಸವರಿ ಸೆರಗಿನಿಂದ ಕಣ್ಣು ಒರೆಸ್ತಾ, ನಿಕ್ಕಿ, ನಾನು ಅತ್ತೆ 4 ದಿನ ನಮ್ಮ ಮನೆಗೆ ಹೋಗ್ತೀವಿ, ಸ್ವಲ್ಪ ನಮ್ಮನ್ನು ಬಿಟ್ಟು ಬಾ ಅಂತಾಳೆ ಗಂಭೀರವಾಗಿ. ಸೊಸೆ ಮಾತಿಗೆ ಅಷ್ಟು ನೋವಿನಲ್ಲಿಯೂ ನಗು ಬರುತ್ತೆ ಲಕ್ಷ್ಮಿಗೆ. ಅತ್ತೆಮ್ಮ ನೋಡಿ, ನಿಮಗೆ ನಗು ಯಾಕೆ ಬರುತ್ತೆ ಅತ್ತೆಮ್ಮ ಅಂತ ಅವಳು ಅಂದರೆ, ನನಗೆ ನನ್ನ ತವರು ಮನೆ ದೂರವಾಗಿ 15 ವರ್ಷಗಳಾಯ್ತಮ್ಮ. ತಂದೆ ತಾಯಿ ತೀರ್ಕೊಂಡ್ರು, ಅವರಿಗೆ ನಾನು ಒಬ್ಬಳೇ ಆಗಿರೋದ್ರಿಂದ ಹುಡ್ತವ್ರು ಯಾರೂ ಇಲ್ಲ. ಇನ್ನು ತವರು ಮನೆಯ ಭಾಗ್ಯ ನನಗಿಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಈಗ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂದರೆ ನನಗೆ ಮತ್ತೊಂದು ತವರು ಮನೆ ಸಿಕ್ಕ ಹಾಗೆ ಅನ್ನಿಸ್ತು ಅಂತ ಬೇಸರದಿಂದ ಅಂತಾಳೆ. ಆಕೆ ಎಷ್ಟು ವರ್ಷಗಳಿಂದ ಹಾಗಳ್ತಿದ್ದಾರೋ ಅಂತ ಅರ್ಥ ಮಾಡಿಕೊಂಡು, ಅಳಬೇಡಿ ಅತ್ತೆಯಮ್ಮ, ಇನ್ನು ಮುಂದೆ ನಮ್ಮ ಮನೆ ನಿಮ್ಮ ಮನೆ ಕೂಡ, ನನ್ನ ಮನೆಗೆ ಹೋದಾಗಲೆಲ್ಲ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ, ನೀವು ಕೂಡ ಬೇಡ ಅಂದೇ ಬರಬೇಕು. ಈಗಲಾದರೂ ಮೊದಲು 4 ದಿನ ಇದ್ದು ಬರೋಣ. ಒಮ್ಮೆ ಹೀಗೆ ದೂರ ಇದ್ದರೆ ಮಾತ್ರ ನಿಮ್ಮ ಗಂಡನಿಗೆ ನಿಮ್ಮ ಬೆಲೆ ಗೊತ್ತಾಗುತ್ತೆ ಅಂತ ಸ್ವಲ್ಪ ಕೋಪದಿಂದ ಆಕೆ ಅಂದ ತಕ್ಷಣ ಲಕ್ಷ್ಮಿ ಬೇಸರದಿಂದ, ಇಲ್ಲ ಅಂಜು, ಈ ಮನೆ ಬಿಟ್ಟು ನಾನು ಬರಲಾರೆ ಅಂತ ಅಂತಾಳೆ. ನಿಕ್ಕಿ ತಾಯಿಯನ್ನು ತಪ್ಪಿಕೊಂಡು ಅಂಜುವಿನ ಕಡೆ ನೋಡ್ತಾ ಇದ್ರೆ, ಯಾಕೆ ಅವರೇನು ದನ ಹೊಡೆದಂಗೆ ಹೊಡಿತಿದ್ರು, ನಿಮಗೆ ಇನ್ನೂ ಇಲ್ಲೇ ಇರಬೇಕು ಅಂತ ಅನ್ನಿಸ್ತಿದೆಯಾ ಅಂತ ಕೇಳ್ತಾಳೆ. ತಪ್ಪದು ಅಲ್ವಾ ಅಂಜು, ಒಮ್ಮೆ ಮದುವೆ ಆದರೆ ಹೆಣ್ಣಿಗೆ ಗಂಡನೇ ಎಲ್ಲ ಅಂತ ಹೇಳಿಕೊಟ್ಟಿದ್ರು ನಮ್ಮಮ್ಮ. ಆ ಒಂದೇ ಮಾತಿನಿಂದ ಇಷ್ಟು ವರ್ಷ ಆತನನ್ನು ಸಹಿಸ್ಕೊಂಡು ಬಂದಿದ್ದೀನಿ. ಈಗ ಮಕ್ಕಳು ಜವಾಬ್ದಾರಿಗಳು ಬಂದ ಮೇಲೆ ಈ ವಯಸ್ಸಿನಲ್ಲಿ ಬಿಟ್ಟು ಹೋಗೋದಕ್ಕಾಗೋದಿಲ್ಲ. ನಿಕ್ಕಿ ಮದುವೆ ಆಗಿದೆ, ಇನ್ನು ವೃಂದ ಮತ್ತು ಸಂಜುಗೆ ಮದುವೆ ಮಾಡಿದ್ರೆ ನನಗಿರೋ ಜವಾಬ್ದಾರಿ ತೀರುತ್ತೆ. ಆಮೇಲೆ ದೇವರ ದಯೆ ಇದ್ದರೆ ಇರ್ತೀನಿ, ಇಲ್ಲದಿದ್ದರೆ ಸತ್ತು ಹೋಗ್ತೀನಿ. ಅತ್ತೆಮ್ಮ ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ ಅತ್ತೆಮ್ಮ. ನೀವು ಈ ಮನೆಯಲ್ಲಿ ನಾನು ಯಾರನ್ನಾದರೂ ನಂಬ್ತೀನಿ ಅಂದರೆ ಈಗ ಅದು ನೀವು ಮಾತ್ರ. ಅಂಥವರೇ ನೀವೇ ಇಲ್ದಿದ್ರೆ ಇನ್ನು ನನಗೂ ಕೂಡ ಈ ಮನೆಯೊಂದಿಗೆ ಸಂಬಂಧ ಇರೋದಿಲ್ಲ ಅಂತ ನಿಕ್ಕಿ ಕಡೆ ನೋಡ್ತಾಳೆ. ಆ ಮಾತಿಗೆ ನಿಕ್ಕಿ ಬೇಸರದಿಂದ ತಲೆಯನ್ನು ತಗ್ಗಿಸ್ತಿದ್ರೆ, ಅಂಜು, ನಿನ್ನ ನೋವು ನನಗೆ ಅರ್ಥ ಆಗುತ್ತಮ್ಮ. ಆದರೆ ಒಮ್ಮೆ ನಿಕ್ಕಿ ಬಗ್ಗೆ ಯೋಚಿಸಮ್ಮ. ಅವನಂಥವನಲ್ಲ, ಎಂದಿಗೂ ಹೆಣ್ಮಕ್ಳ ತಂಟೆಗೆ ಹೋದವನಲ್ಲ. ಈಗಲ್ಲ, ಅವನು ಮೊದಲಿಂದಲೂ ಶಾಲೆ ಮತ್ತು ಮನೆ ಬಿಟ್ಟು ಬೇರೆ ಎಲ್ಲೂ ಹೋದವನಲ್ಲ. ಸ್ನೇಹಿತರೊಂದಿಗೂ ಹೆಚ್ಚು ಮಾತಾಡ್ತಿರ್ಲಿಲ್ಲ ಆತ. ಅಂಥವನು ನಿನ್ನ ವಿಚಾರದಲ್ಲಿ ತಪ್ಪು ಮಾಡಿದ್ದಾನೆ ಅಂದರೆ ಅದು ಅವನ ಹಣೆ ಬರಹ ಆಗಿದೆ. ನನ್ನ ನಂಬ್ತಿದ್ದೀನಿ ಅಂತ ಹೇಳ್ತಿದೆಯಲ್ವಾ, ಒಮ್ಮೆ ನಿಕ್ಕಿ ಕಡೆಯಿಂದಲೂ ಯೋಚಿಸು ಅಂತ ಪ್ರೀತಿಯಿಂದ ಸಮಾಧಾನ ಮಾಡೋದಕ್ಕೆ ಯತ್ನಿಸ್ತಾಳೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.